ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಚಿನ್ನದ ದರ ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಇದ್ದು, ಇದೀಗ ಚಿನ್ನದ ಸಾಲಗಳ ಕುರಿತು RBI ಒಂದು ಘೋಷಣೆಯನ್ನು ಕೊಟ್ಟಿದ್ದು, ಗೋಲ್ಡ್ ಲೋನ್ ಪಡ್ಕೊಂಡಿರೋರಿಗೆ ಈಗ ಬಿಗ್ ರಿಲೀಫ್ ಅಂತ ಹೇಳಬಹುದು. ಹಾಗಾದ್ರೆ RBIನ ಹೊಸ ಮಾರ್ಗಸೂಚಿ ಏನು, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಬಂಗಾರದ ಸಾಲಗಳ ಬೆಳವಣಿಗೆ ನವೆಂಬರ್ 2025ರ ವೇಳೆಗೆ ಸಾಲಗಳ ಬಾಕಿ ಮೊತ್ತ 2 ಪಟ್ಟು ಹೆಚ್ಚಾಗಿದೆ. ಬಂಗಾರದ ಬೆಲೆ ಭಾರಿ ಏರಿಕೆ ಆಗ್ತಿರೋದ್ರಿಂದ ಬ್ಯಾಂಕುಗಳು ಹೆಚ್ಚಿನ ಮೊತ್ತದ ಸಾಲಗಳನ್ನು ನೀಡಲು ಮುಂದಾಗ್ತಾ ಇದ್ದು, ಜನರು ಕೂಡ ತುರ್ತು ಅಗತ್ಯಗಳಿಗೆ ತಮ್ಮ ಬಳಿ ಇರತಕ್ಕಂಥ ಬಂಗಾರವನ್ನು ಒತ್ತೆ ಇಟ್ಟು ಹಣವನ್ನು ಪಡ್ಕೊಳ್ತಿದ್ದಾರೆ. ಹೀಗಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಲಗಳ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗ್ತಿದ್ದು, ಇದೀಗ RBI ಹೊಸ ಸೂಚನೆಯನ್ನು ಕೊಟ್ಟಿದೆ. ಹೌದು, RBI ಇದೀಗ ಕೊಟ್ಟಿರ್ತಕ್ಕಂಥ ಸೂಚನೆಯ ಪ್ರಕಾರ ಬಂಗಾರದ ಮೌಲ್ಯದ 85ರವರೆಗೆ ಸಾಲ ನೀಡುವ ಅವಕಾಶ ಇದೆ. ಆದರೆ ಹಣಕಾಸು ಸಂಸ್ಥೆಗಳು ಅಷ್ಟು ರಿಸ್ಕ್ ತೆಗೆದುಕೊಳ್ತಿಲ್ಲ. ಹೀಗಾಗಿ ಅದಕ್ಕಿಂತ ಕಡಿಮೆ ಶೇಕಡವಾರು ಮಾತ್ರವೇ ಸಾಲ ನೀಡೋದನ್ನು ಮಿತಿಗೊಳಿಸಿದೆ. ಇದರಿಂದಾಗಿ ಬಂಗಾರದ ಬೆಲೆ ಕುಸಿದ್ರೂ ಕೂಡ ಬ್ಯಾಂಕ್ಗಳಿಗೆ ನಷ್ಟ ಆಗೋದಿಲ್ಲ. ಹೀಗಾಗಿ ಕೇವಲ ಬಂಗಾರ ಮಾತ್ರ ಅಲ್ಲ, ಇತರ ಕ್ಷೇತ್ರಗಳ ಮೇಲೂ ಕೂಡ ಸಾಲಗಳನ್ನು RBI ನೀಡ್ತಾ ಇರೋದ್ರಿಂದ RBI ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದು, ಸೂಕ್ಷ್ಮ, ಚಿಕ್ಕ ಮತ್ತು ಮಧ್ಯಮ ಉದ್ಯಮಗಳಿಗೆ ಸಾಲಗಳು, ವೈಯಕ್ತಿಕ ಸಾಲಗಳ ಸ್ಥಿತಿಯನ್ನು ಸಮೀಕ್ಷಿಸಿ ಈ ಎಲ್ಲ ವರ್ಗಗಳ ಉತ್ತಮ ಗುಣಮಟ್ಟದ ಆಸ್ತಿಯನ್ನು ಹೊಂದಿವೆ ಅಂತ ಗವರ್ನರ್ ತಿಳಿಸಿದ್ದು, ದೇಶದ ಆರ್ಥಿಕ ವ್ಯವಸ್ಥೆಯ ಸ್ಥಿರತೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿರುವ ಎಲ್ಲ ರೀತಿಯ ಸಾಲಗಳ ಸುರಕ್ಷತೆ ಮೇಲೆ ಕೇಂದ್ರೀಯ ಬ್ಯಾಂಕ್ ನಿರಂತರವಾಗಿ ನಿಗಾ ವಹಿಸ್ತಾ ಇದೆ. ಇನ್ನು ಇದೇ ಬಂಗಾರ ಸಾಲಗಳ ಯಶಸ್ವಿಗೆ ಮುಖ್ಯ ಕಾರಣ ಅಂತ ಹೇಳಬಹುದು. ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳು ಯಾವುದೇ ರೀತಿ ಇದ್ರೂ ಕೂಡ ದೇಶೀಯವಾಗಿ ಸಾಲಗಳ ಪಾವತಿಗಳು ಸಕ್ರಮವಾಗಿ ನಡೀತಾ ಇದೆ. ಹೀಗಾಗಿ ರಿಸರ್ವ್ ಬ್ಯಾಂಕ್ ಕೂಡ ಇದು ಸೂಕ್ತ ಅಂತ ಹೇಳಿದ್ದು, ಈಗ ಜನರು ತಮ್ಮ ಬಂಗಾರವನ್ನು ಕಳೆದುಕೊಳ್ಳಲು ಇಷ್ಟಪಡದೇ ಇರೋ ಕಾರಣದಿಂದಾಗಿ ಸಕಾಲಕ್ಕೆ ಬಡ್ಡಿಯನ್ನು ಕೂಡ ಕಟ್ಕೊಂಡು ಹೋಗ್ತಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಈ ಕ್ಷೇತ್ರ ಇನ್ನಷ್ಟು ಬಲಿಷ್ಠವಾಗ್ತದೆ ಅಂತ ರಿಸರ್ವ್ ಬ್ಯಾಂಕ್ ಹೇಳ್ಕೊಂಡಿದೆ. ಒಟ್ಟಿನಲ್ಲಿ ಈ ಒಂದು ಹಣ ಕೊಡ್ತಕ್ಕಂಥ ಪ್ರಮಾಣ, ಚಿನ್ನದ ಬೆಲೆ ಹೆಚ್ಚಾದಂತೆ ಆ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಚಿನ್ನದ ಬೆಲೆ ಇಳಿಕೆ ಆದ್ರೂ ಕೂಡ ಬ್ಯಾಂಕು ಕೂಡ ನಷ್ಟ ಆಗಲ್ಲ, ಗ್ರಾಹಕರಿಗೂ ಕೂಡ ನಷ್ಟ ಆಗಲ್ಲ. ಹೀಗಾಗಿ ಸಮನ ಸ್ಥಿತಿಯನ್ನು ಕಾಯ್ದುಕೊಂಡು ಹೋಗ್ತಿರೋದು ಸೂಕ್ತ ಅಂತ RBI ಕೂಡ ಅಭಿಪ್ರಾಯಪಟ್ಟಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟದ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.